ನಾವು ನಾ ಯಾರ ಹತ್ರ ಮಾತಾಡೋದಿಲ್ಲ ಕೇಳು. ಅವ್ರ ಗಾಡಿ ಅಡಿ ವಾಂಕ ಕ್ಯಾಪಿ ಗೊತ್ತಾಯ್ತು. ಸುಮ್ಮನಿರು ಉಂಟಲ್ಲ, ಮದ್ರಂಗಿ ಎನ್ನುವುದು 10ರಿಂದ 11 ಗಂಟೆ ರಾತ್ರಿವರೆಗೂ ಒಳ್ಳೆ ರೀತಿಯಲ್ಲಿ ನಡೆಯಿತು. ಅದೇ 12:30 ಮೇಲೆ ಬಟ್ಟೆ ಒಗೆಯುವ ಕಲ್ಲತ್ರ ಮರಕಟ್ಟೆಗಳೆಲ್ಲ ಹರಿಲಿಕ್ಕೆ ಪ್ರಾರಂಭ ಆಯಿತು. ಮದ್ರಂಗಿ ಒಂದು ಸಂಬಂಧಕ್ಕೂ ಬರಲಿಲ್ಲ ಪುಣ್ಯಾತ್ಮ. ಮಾರ್ಗದಲ್ಲಿ ಅಪಘಾತಕ್ಕೀಡಾಯಿತು. ನೀ ಅಪಘಾತಕ್ಕೀಡಾಯ್ತು ಅನ್ನುವುದಾಗಿ ದುಃಖದಲ್ಲಿ ಹೇಳ್ತಿದ್ದೀಯ. ಅವರೆಲ್ಲ ಚಪ್ಪಾಳೆ ಹೊಡಿತಾ ಇದ್ದಾರೆ. ಅಂದ್ರೆ ಇನ್ನೊಬ್ಬ ಪ್ರಾಣ ಸ್ನೇಹಿತನ ನೀ ಮದ್ವೆ ತಗೊಂಡೆ. ಹೌದಾ? ಹೌದೌದು. ಹೌದೇನೆ ಸೇವಂತಿ, ನೀ ಮದ್ವೆ ತಗೊಂಡೆ. ಪರಮಾತ್ಮ ಅಲ್ಲ ವ್ಯಾಸದ. ಹೌದು. ನನ್ನೇ ನಾನಿನ ಗಂಡ ಸುಳ್ಳೇರು ಹೇಳ್ತೆ. ಯಾರು ನಿನ್ನ ಗಂಡ? ನೀನೇ ನನ್ನ ಗಂಡ. ಸತ್ಯ ಹೇಳು, ಯಾರು ನಿನ್ನ ಗಂಡ? ಯಾರು ನಿನ್ನ ಗಂಡ? ಅಯ್ಯೋ ನಮಸ್ಕಾರ ನೋಡಿ. ಸೇವಂತಿ ನನಗೂ ಮದುವೆ ಆಗಿದೆ, ಇವರಿಗೂ ಮದುವೆ ಆಗಿದೆ. ಹೌದಾ? ನೀ ಯಾರನ್ನು ಮದುವೆ ಆದೆ? ನೀ ಯಾರನ್ನು ಮದುವೆ ಆದ? ಅದೌದು. ಯಾರು? ಯಾರ? ನಾನು ಗಂಡ. ಅಯ್ಯೋ ದುರ್ವಿಧಿ, ಎಂತಹ ಕಾಲ ಬಂತು. ಅಯ್ಯೋ ಶಿವನೇ ಪರಮಾತ್ಮ. ಇಲ್ಲ ನನ್ನ ಮಾನಹರಣವಾಗ್ತಾ ಇದೆ. ಅಯ್ಯಯ್ಯೋ ಕಾಪಾಡು. ಎಲ್ಲಿಗೂ ನಾಟಕ ಮಂಡಳಿ ಹಿಡ್ಕೊಂಡ್ ಬಂದಿದ್ದೆ. ನನಗೆ ಕರ್ಮ ಕೇಳ. ನಾನಿದು ಗಂಡ, ನಾನೇನು ದುಶ್ಯಾಸನ್ನ? ಹೌದಾ ಕಡೆ ಮದುವೆ ಆಗೋಯ್ತು. ಇವಳನ್ನೇ ಮದುವೆ ಆಗಿ ನೀನು? ಹೌದೌದು. ನನಗೊಂದು ಮಾತು ಹೇಳಿಲ್ಲ ನಿನ್ ಮದುವೆ ನೀನು. ನೀ ಎಂತ ಜನ ಪುಣ್ಯಾತ್ಮ. ಇನ್ನೊಬ್ಬ ಪ್ರಾಣ ಸ್ನೇಹಿತನ ನೀ ಮದ್ವೆ ತಗೊಂಡೆ. ಹೌದಾ? ಹೌದೌದು. ಹೌದೇನೆ ಸೇವಂತಿ, ನೀ ಮದ್ವೆ ತಗೊಂಡೆ. ಪರಮಾತ್ಮ ಅಲ್ಲ ವ್ಯಾಸದ. ಹೌದು. ನನ್ನೇ ನಾನಿನ ಗಂಡ ಸುಳ್ಳೇರು ಹೇಳ್ತೆ. ಯಾರು ನಿನ್ನ ಗಂಡ? ನೀನೇ ನನ್ನ ಗಂಡ. ಸತ್ಯ ಹೇಳು, ಯಾರು ನಿನ್ನ ಗಂಡ? ಯಾರು ನಿನ್ನ ಗಂಡ? ಅಯ್ಯೋ ನಮಸ್ಕಾರ ನೋಡಿ. ಇದು ನಿಂಗೆ ಸರಿ. ಇಡೀ ದಿವಸ ಅವಳು ತಲೆ ಹೊಡಿತಾ ಇರು. ಅವಾಗ ಮಾತ್ರ ನೀ ಗಂಡ ಅಂತ ಗೊತ್ತಾಗ್ತದೆ. ಹೊಡಿತೆ ಅದು ನನ್ನ ಮೇಲೆ ಸಿಕ್ಕಂತೆ ಕಾರಣ ಉಂಟು. ಏನು? ಅಲ್ಲ ಮರ, ನಾವೆಲ್ಲ ಒಂದು ಗುರುಮಠದ ಸ್ನೇಹಿತರು. ಸ್ವರೂಪನಿಗೂ ಪ್ರೇಮಕ್ಕನಿಗೂ ಮದುವೆ ಆಯ್ತು. ನಿನ್ನೆ ಬೆಳಗುಂಚೆ ನಿನ್ನ ಕರ್ಮ. ನಮ್ಗೆ ಅವರಿಗೆಲ್ಲ ಹೊಟ್ಟೆ ಮದುವೆ ಆದದ್ದಲ್ಲ. ಒಂದು ಮದುವೆಗಾದ್ರೂ ಬಂದ್ಯಾ? ಬೇಡ. ಮದುವಿನ ಹಿಂದಿನ ದಿವಸ ಅಷ್ಟು ಖರ್ಚು ಮಾಡಿ ಒಂದು ಮದುರಂಗಿ ಮಾಡಿಸಿದ್ದೇವೆ. ಮದುರಂಗಿಗಾದ್ರೂ ಬಂದ್ಯಾ? ಎಂತ ಮದುರಂಗಿ ಪುಣ್ಯಾತ್ಮ. ಹೌದೌದು. ನನ್ನ ಮದುರಂಗಿ ಹೇಳಲಿಲ್ಲ. ಎಲ್ಲರದ್ದು ಹೊಟ್ಟೆ ಆದದ್ದು. ಒಳ್ಳೆ ಗೌರವ. ಕರ್ಮ ಹೇಗೆ ಎಲ್ಲಿವರೆಗೆ ಅಂತ ಕೇಳಿದ್ದುಂಟಲ್ಲ, ಮದುರಂಗಿ ಎನ್ನುವುದು 10ರಿಂದ 11 ಗಂಟೆ ರಾತ್ರಿವರೆಗೂ ಒಳ್ಳೆ ರೀತಿಯಲ್ಲಿ ನಡೆಯಿತು. ಅದೇ 12:30 ಮೇಲೆ ಬಟ್ಟೆ ಒಗೆಯುವ ಕಲ್ಲತ್ರ ಮರಕಟ್ಟೆಗಳೆಲ್ಲ ಹರಿಲಿಕ್ಕೆ ಪ್ರಾರಂಭ ಆಯಿತು. ಮದುರಂಗಿ ಒಂದು ಸಂಬಂಧಕ್ಕೂ ಬರಲಿಲ್ಲ ಪುಣ್ಯಾತ್ಮ. ಹೌದೌದು. ನನ್ನ ಜೊತೆಗೆ ಅವ್ರು ಯಾರು ಬರಲಿಲ್ಲ. ಯಾಕಂತ ಕೇಳು. ವಿಧಿಯ ಮಾಯದ ಊಟ ಪ್ರಣತಿ ಕಂಗಳ ಚೈತ್ರ. ಯಾಕೆ ಬರ್ಲಿಲ್ಲ ನೀವೆಲ್ಲ ಮದುವೆಗೆ? ಗೆಳೆಯ, ನಾವೆಲ್ಲ ಒಂದೇ ಗುರುಮಠದ ಒಡನಾಡಿಗಳು. ನಿಜವಾಗ್ಲೂ ನಾವೆಲ್ಲರೂ ಬರಬೇಕಿತ್ತು ಆ ಮದುವೆಗೆ. ನಿನ್ನ ಮದುವೆಗೆ ಮದನ ಬರಬೇಕಿತ್ತು, ಪ್ರಣತಿ ಬರಬೇಕಿತ್ತು, ನಾನು ಬರಬೇಕಿತ್ತು. ಆದ್ರೆ ಏನು ಅಂತ ಹೇಳುದ, ನೀವೇನೋ ಸಂಭ್ರಮದಲ್ಲಿದ್ದೀರಿ. ನೀವು ಆ ಸಂತೋಷದಲ್ಲಿರುವಾಗ ನಾವು ಬಂದಲ್ಲಿ ನೋವು ಕೊಡಬಾರ್ದು ಎನ್ನುವ ಕಾರಣಕ್ಕೆ ನಾವು ಬರಲಿಲ್ಲ. ಅಂದ್ರೆ ಮದುವೆಗೆ ಬರಬೇಕು ಅನ್ನೋ ಸಂತೋಷದಿಂದ ನಾವೆಲ್ಲ ಜೊತೆಯಾಗಿ ಒಂದೇ ರಥದಲ್ಲಿ ಹೊರಟ ರಥದಲ್ಲಿ ರಥ ಮಾರ್ಗದಲ್ಲಿ ಅಪಘಾತಕ್ಕೀಡಾಯಿತು. ನೀ ಅಪಘಾತಕ್ಕೀಡಾಯ್ತು ಅನ್ನುವುದಾಗಿ ದುಃಖದಲ್ಲಿ ಹೇಳ್ತಿದ್ದೀಯ. ಅವರೆಲ್ಲ ಚಪ್ಪಾಳೆ ಹೊಡಿತಾ ಇದ್ದಾರೆ. ಅಂದ್ರೆ ಅವಾಗ ಅಪಘಾತಕ್ಕೀಡಾದಾಗ ಏನು ಆ ದೇವರ ಒಲುಮೆಯ ಏನು ನಮ್ಮ ಜೀವಕ್ಕೇನು ಅಪಾಯ ಆಗ್ಲಿಲ್ಲ. ಮಾತ್ರ ಅಲ್ಲ, ಪ್ರಣತಿಯ ಜೀವಕ್ಕೂ ಅಪಾಯ ಆಗ್ಲಿಲ್ಲ, ಮದನ ಜೀವಕ್ಕೂ ಅಪಾಯ ಆಗ್ಲಿಲ್ಲ. ದೇವರು ದೊಡ್ಡವ. ಎಲ್ಲ ಒಂದ್ ಸ್ವಲ್ಪ ನನಗೆ ತಲೆ ಪೆಟ್ಟಾದಾಗ ಆಗಿತ್ತು. ಇವತ್ತ ತೊಂದ್ರೆ ಇಲ್ಲ, ಈ ಸರಿ ಆಯ್ತು. ಬಹಳ ದಿನ ಆಯ್ತು. ಹಾಗಂತ ನನ್ನ ಮದುವೆಗೂ ಅಂತದ್ದೇನು ವಿಶೇಷ ಆಗ್ಲಿಲ್ಲ. ಆದ್ರೆ ಪಾಪ ಆ ಪ್ರಣತಿ
ಏನು ಕಣ್ಣುಗಳನ್ನ ಕಳ್ಕೊಂಡ್ಲೋ ಆ ಕಣ್ಣುಗಳನ್ನು ಕಳ್ಕೊಂಡು ಕುರುಡಿಯಾದ ಅಂತವಳು ಹೇಗೆ ಮದುವೆ ಬಂದು ಮುಖ ತೋರಿಸ್ಬೇಕು ಈಗಷ್ಟೇ ಇನ್ನು ಅವಳು ಚೇತರಿಸಿಕೊಡ್ತಾ ಇದ್ದಾಳೆ ನಮ್ಮೆಲ್ಲವರ ಸಹಾಯ ಸಹಕಾರದಿಂದ ಬದುಕ್ತಾ ಇದ್ದಾಳೆ. ಬೆಳತಿ ಚೇತರಿಸಿಕೊಳ್ಳು ಮಿತ್ರ, ನೀ ದುಃಖ ಪಡಬೇಡ, ಒಳಗಡೆ ಹೋಗಿ ಚಾತರಿಸಿಕೊ. ಈ ರೀತಿಯಾದ ವಿಷಯವನ್ನ ನಾವು ಯಾರ ಹತ್ರ ಮಾತಾಡೋದಿಲ್ಲ, ಕೇಳು. ಅವ್ರ ಗಾಡಿ ಅಡಿ ವಾಂಕ ಕ್ಯಾಫೆ ಬಿಟ್ಟು ಗೊತ್ತಾಯ್ತು. ಸುಮ್ಮನಿರು, ಇದು ವಿನೋದ ಮಾಡ್ಲಿಕ್ಕಿರುವ ಸನ್ನಿವೇಶ ಅಲ್ಲ. ಈ ವಿಷಯವನ್ನ ಪ್ರೇಮಕ್ಕ ಮತ್ತು ಸ್ವರೂಪಣ್ಣನಿಗೆ ಹೇಳಬೇಕು. ಮಂಗಲ ಮುಹೂರ್ತದಳು ಶುಭ ಲಗ್ನವಾಗುತ್ತಲಿ ತಿಂಗಳುರುಳಿತು ಸಂಭ್ರಮದಲ್ಲಿ ನಾಲ್ಕೈದಂದು ಅಂಗಜಾರಿಯ ಕೃಪೆಯೊಳಂಗನೆಯ ಗರ್ಭದಳು ಫಲಗೊಂಡಿರಲು ಸಂತತ